ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬುದ್ಧಿವಾದ ಹೇಳಿದ ಕಿಚ್ಚ ಸುದೀಪ್, ಕ್ಷಮೆ ಕೇಳಿ ತಪ್ಪು ತಿದ್ದಿಕೊಳ್ತೀನಿ ಎಂದ ವರ್ತೂರು ಸಂತೋಷ್. ಬಿಗ್ ಬಾಸ್ ಮನೆಯಲ್ಲಿ ವರ್ತೂರು ಸಂತೋಷ್ ಅವರು ಸ್ಪರ್ಧಿಗಳ ಜೊತೆ ಜಗಳ ಆಡೋದು ಕಮ್ಮಿ. ಯಾರಾದರೂ ಏನಾದರೂ ಕೇಳಿದರೆ ಅದಕ್ಕೆ ಅವರು ಕ್ಲಾರಿಟಿಯೇ ಕೊಡೋದಿಲ್ಲ. ಸ್ಪರ್ಧಿಗಳ ಜೊತೆ ಅವರು ಈ ಬಾರಿ ಚೆನ್ನಾಗಿ ಮಾತನಾಡೋದಿಲ್ಲ. ಯಾಕೆ ಹಾಗೆ ಹೇಳಿದೆ ಎಂದು ಅವರು ಸ್ಪಷ್ಟನೆ ಕೊಡೋಕ್ಕೂ ಹೋಗೋದಿಲ್ಲ. ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ಚರ್ಚೆ ಮಾಡಿದ್ದಾರೆ. ವರ್ತೂರು ಸಂತೋಷ್ ಅವರು ಕ್ಷಮೆ ಕೇಳಿದ್ದು ತಪ್ಪು ತಿದ್ದಿಕೊಳ್ತೀನಿ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ಇರೋದೇ ಹೀಗೆ ಎಂದು ಹೇಳುತ್ತಿದ್ದ ವರ್ತೂರು ಸಂತೋಷ್, ಕಿಚ್ಚ ಸುದೀಪ್ ಹೇಳಿದ ಕಿವಿ ಮಾತು ಕೇಳಿ ತಪ್ಪು ತಿದ್ದಿಕೊಳ್ಳಲು ಮುಂದಾದ ವರ್ತೂರು ಸಂತೋಷ್ ಮೇಲೆ ಅವರು ಕ್ಲಾರಿಟಿ ಕೊಡೋದಿಲ್ಲ ಅಂತಲೇ ದೂರಿದೆ. ವರ್ತೂರು ಸಂತೋಷ್ ಅವರು ಏನೇ ಹೇಳಿದ್ರು ನಾನು ನಿಮಗೆ ಕ್ಲಾರಿಟಿ ಕೊಡಲ್ಲ, ನನ್ನ ಜನರಿಗೆ ಕ್ಲಾರಿಟಿ ಕೊಡ್ತೀನಿ, ಜನರು ಮತ ಹಾಕಿದ್ದಕ್ಕೆ ನಾನು ಇಲ್ಲಿರೋದು ಅಂತ ಸಾಕಷ್ಟು ಬಾರಿ ಹೇಳಿದ್ದರು. ಇದೇ ವಿಚಾರವನ್ನು ಇಟ್ಟುಕೊಂಡು ಕಾರ್ತಿಕ್ ಅವರು ವರ್ತೂರು ಸಂತೋಷ್ ಆಟದಲ್ಲಿ ಹಿಂದೆ ಇದ್ದಾರೆ ಅಂತ ಹೇಳಿದ್ದರು. ಇದೇ ಕಾರಣದಿಂದಲೇ ವರ್ತೂರು ಅವರು ಜೈಲಿಗೆ ಹೋಗಿ ಬಂದಿದ್ದರು. ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ್ ಜೊತೆ ಎಪಿಸೋಡ್ನಲ್ಲಿ ಕ್ಲಾರಿಟಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ವರ್ತೂರು ಸಂತೋಷ್ ಅವರು ಸುದೀಪ್ ಮುಂದೆ ಕೂಡ ಇದೇ ಮಾತನ್ನು ಹೇಳಿದ್ದರು. ಆಗ ಕಿಚ್ಚ ಸುದೀಪ್ ಅವರು ವರ್ತೂರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ. ಆ ನಂತರ ಸಂತೋಷ್ ಮತ್ತೆ ಈ ರೀತಿ ಮಾಡೋದಿಲ್ಲ, ನನ್ನ ತಪ್ಪನ್ನು ತಿದ್ದಿಕೊಳ್ತೀನಿ ಎಂದು ಹೇಳಿದ್ದಾರೆ. ಆಗ ಕಿಚ್ಚ ಸುದೀಪ್ ಅವರು ಜನರಿಗೆ ಇಷ್ಟ ಆಗುವ ಹಾಗೆ ಏನು ಮಾಡಿದ್ದೀರಿ ಅಂತ ಕೇಳಿದ್ದಾರೆ. ವರ್ತೂರು ಸಂತೋಷ್ ಅವರು ಸಂದರ್ಭ ಸಿಕ್ಕಿದಾಗ ನಾನು ಮಾತನಾಡಿದ್ದೇನೆ, ನಾನು ಜಗಳ ಆಡಿಲ್ಲ, ಬೇರೆಯವರು ಮಾತನಾಡುವಾಗ ಮಾತನಾಡಿಲ್ಲ. ಇದು ಕೆಲವರಿಗೆ ಇಷ್ಟ ಆಗಿದೆ, ಇನ್ನೂ ಕೆಲವರಿಗೆ ಇಷ್ಟ ಆಗಿಲ್ಲ. ಕಿಚ್ಚ ಸುದೀಪ್ ಅವರು ನಿಮಗೆ ಒಂದು ಸಲ ಎಷ್ಟು ಮತ ಸಿಕ್ಕಿದೆ ಅಂತ ಹೇಳಿದ್ದೆ, ಆದರೆ ನಿಮ್ಮ ದಾರಿ ತಪ್ಪಿಸ್ತಿದೆ ಅದು ಎಂದು ಹೇಳಿದ್ದಾರೆ. ಜನರು ಮತ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳ್ತೀರಿ, ಯಾವ ಧೈರ್ಯದ ಮೇಲೆ ಈ ಮಾತು ಬರುತ್ತೆ? ವರ್ತೂರು ಸಂತೋಷ್ ಅವರು ನನಗೆ ಮತ ಸಿಗುತ್ತೆ ಅಂತ ನಾನು ಈ ರೀತಿ ನಡೆದುಕೊಳ್ತಿಲ್ಲ, ನಾನು ಹೊರಗಡೆ ಮಾಡಿರುವ ಕೆಲಸದಿಂದ ನಾನು ಇಲ್ಲಿ ಮತ ಪಡೆಯುತ್ತಿದ್ದೇನೆ. ಕಿಚ್ಚ ಸುದೀಪ್ ಅವರು ಈ ವಾರ ಓರ್ವ ಟಾಪ್ ಸ್ಪರ್ಧಿಗೆ 55,66,161 ಮತ ಸಿಕ್ಕಿದೆ. ಇದು ನಿಮ್ಮ ಮತ ಅಲ್ಲ. ಕಳೆದ ವಾರ ಸ್ಪರ್ಧೆಯವರು 22,83,090 ಮತ ಪಡೆದುಕೊಂಡರು. ಇದು ನಿಮಗೆ ಸಿಕ್ಕ ಮತ ಅಲ್ಲ ಎಂದು. ಎರಡು ಮತಗಳ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ, ಆದರೆ ಇವೆರಡರಲ್ಲೂ ನೀವಿಲ್ಲ. ಅಂದು ನಿಮಗೆ ಮತ ಹಾಕಿ ಕೂರಿಸಿದ ಜನರು ನಿಮ್ಮ ಆಟ ನೋಡಿ ಖುಷಿ ಪಡುತ್ತಿದ್ದಾರೆ ಅಂತ ನನಗೆ ಅನಿಸ್ತಿಲ್ಲ. ಅಂದು ನಿಮಗೆ ಮತ ಹಾಕಿದ ಪ್ರೇಕ್ಷಕರು ಮತ್ತೆ ಮತ ಹಾಕ್ತಾರಾ ಅಂತ ಅನಿಸ್ತಾ? ನಿಮ್ಮ ಆಟ ನೋಡಿ ಆ ಮತಗಳು ನಿಮ್ಮ ಜೊತೆ ಇದೆ ಅನಿಸುತ್ತಾ? ಗೊತ್ತಿಲ್ಲ, ಆದರೆ ಏನೇ ಬಂದರೂ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಸಂತೋಷ್ ಅವರು ಹೇಳಿದ್ದಾರೆ. ನಾನು ಸಿನಿಮಾ ಮಾಡ್ತಿದ್ದೀನಿ, ಜನರು ಇಷ್ಟಪಡ್ತಿದ್ದಾರೆ, ಅದು ಓಕೆ, ಆದರೆ ರಾಜಕೀಯದಲ್ಲೂ ಜನರು ಇಷ್ಟಪಡ್ತಾರಾ? ಹೇಗಿದ್ರು ಓಕೆ ಅಂತ ಅಂದರೆ ಹೇಗಿರುತ್ತದೆ? ಮತ ಹಾಕಿಲ್ಲ ಅಂದರೆ ನಾನು ನಿಮಗೆ ಹೋಗ್ತೀನಿ, ಇದು ಕೇಳಲು ಹೇಗಿರುತ್ತದೆ? ಮನುಷ್ಯತ್ವದ ಎರಡಕ್ಕೂ ಹಠ ಇರಬೇಕು. ನೀವು ಶೋಗೆ ಬಂದಿದ್ದು ವೈಯಕ್ತಿಕ ಆಯ್ಕೆ, ಹಣ ಸಂಪಾದನೆ ಮಾಡಬಹುದು, ಆದರೆ ಜನರ ಪ್ರೀತಿ ಗಳಿಸೋದು ತುಂಬಾ ಕಷ್ಟ. ಆಗಿರಬೇಕಾದ್ರೆ ಸ್ಪಷ್ಟನೆ ತುಂಬಾ ಮುಖ್ಯ ಆಗುತ್ತದೆ. ನೀವು ಅಕ್ಕಪಕ್ಕದ ಸ್ಪರ್ಧಿಗಳಿಗೆ ಸ್ಪಷ್ಟನೆ ಕೊಡುತ್ತಾ ಇರೋದಿಲ್ಲ, ಅದು ಪ್ರೇಕ್ಷಕರಿಗೂ ಸ್ಪಷ್ಟನೆ ಸಿಕ್ಕ ಹಾಗೆ ಆಗುತ್ತದೆ. ಸ್ಪಷ್ಟನೆ ಕೊಡೋದು ತುಂಬಾ ಮುಖ್ಯ ಆಗುತ್ತದೆ. ಇಷ್ಟು ಕ್ಯಾಮರಾ ಹಾಕಿರೋದು ಪ್ರತಿಯೊಂದು ವಿಚಾರವು ಜನರಿಗೆ ತಲುಪಲಿ ಅಂತ. ಬಿನ್ ಬ್ಯಾಗ್ನಲ್ಲಿ ಕೂತು ತುಕಾಲಿಗೆ ನೀವು ಕೊಡುವ ಕ್ಲಾರಿಟಿ, ತಪ್ಪು ಸರಿಪಡಿಸೋದು ಎಲ್ಲ ಬಂದ್ರೆ ವರ್ತೂರು ಸಂತೋಷ್ ಅವರು ನಾನು ಈ ಸೀಸನ್ನಲ್ಲಿ ತಪ್ಪು ತಿದ್ದಿಕೊಳ್ತೀನಿ. ನಾವಿಬ್ಬರು ಮನರಂಜನೆ ಕ್ಷೇತ್ರದಲ್ಲಿ ಬಂದಿಲ್ಲ ಅಂತ ನೀವು ಪ್ರತಾಪ್ ಹೇಳ್ತೀರಿ. ನಾವು ಕೂಡ ಹುಟ್ಟಿದ ಹಾಗೆ ಬಿಗ್ ಬಾಸ್ ನಿರೂಪಣೆ ಮಾಡಿಕೊಂಡು ಬಂದಿಲ್ಲ, ಆದರೆ ನೀವಿಬ್ಬರು ಈ ವಿಚಾರವೇ ಆಸ್ತಿ ಅಂತ ಅಂದುಕೊಂಡಿದ್ದೀರಿ. ಇದು ತಪ್ಪು ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.